ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಇವತ್ತಿನ ಲಾಗ್ಸ್ ಏನಪ್ಪ ಅಂದರೆ, ನಾನು ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಸೊ ನಾನು ಟ್ರಾವೆಲ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ದೇವ್ರ ಪೂಜೆ ಎಲ್ಲ ಆಯಿತು ಗೈಸ್. ಸೊ ಇವಾಗ ಮನೆ ಬಿಡ್ತಾ ಇದ್ದೀನಿ. ದೇವ್ರ ಪೂಜೆ ಎಲ್ಲ ಆಗಿ ಮನೆ ಬಿಡ್ತಾ ಇದ್ದೀನಿ. ಸೊ ಇವಾಗ ಬನ್ನಿ, ನೆಕ್ಸ್ಟ್ ಟ್ರಾವೆಲ್ ಹೇಗಿರುತ್ತೆ, ಎಷ್ಟು ಟ್ರಾಫಿಕ್ ಇರುತ್ತೆ. ಇವಾಗ ಟೈಮ್ ಬಂದು 8:30 ಇಲ್ಲೇ ಆಗೋಯ್ತು. ನನಗೆ 9:15ಗೆ ಟ್ರೈನ್ ಇದೆ. ಸೊ ಟ್ರೈನ್ ಕ್ಯಾಚ್ ಮಾಡ್ತೀನ ಏನು ನೋಡೋಣ. ಬಸ್ ಹತ್ಕೊಂಡಿದ್ದೀನಿ ಗೈಸ್. ಇವಾಗ ಟಿನ್ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿಂದ ಮೆಟ್ರೋ ಹಿಡ್ಕೊಂಡು, ಸೊ ನನಗೆ 9:15ಗೆ ಟ್ರೈನ್ ಇದೆ. ಅಲ್ಲಿ ಅಷ್ಟರಲ್ಲಿ ರೀಚ್ ಆಗೋಣ. ಟೈಮ್ ಇದೆ 8:40 ಆಯಿತು. ರೀಚ್ ಆಗ್ತೀನಿ ಏನೋ ಅನ್ನೋದು ಗೊತ್ತಿಲ್ಲ. ಸೊ ನೋಡೋಣ, ಟ್ರೈನಾ ಇಲ್ಲ ಬಸ್ಸಾ ಅಂತ ಗೊತ್ತಿಲ್ಲ. ನೋಡೋಣ. ಸೊ ಟ್ರೈನಲ್ಲಿ ಮೆಟ್ರೋದಲ್ಲಿ ಸೀಟ್ ಏನೋ ಸಿಗ್ತದೆ, ಆರಾಮಾಗಿ ಕೂತ್ಕೊಂಡಿದ್ದೀನಿ. ಲೈಕ್ ನನಗೆ ಟ್ರೈನು ಸಿಗಲ್ಲ, ಇಲ್ಲೇ 9:15 ಆಗೋಯ್ತು. ಡೈರೆಕ್ಟ್ ಕೆಂಗೇರಿಗೆ ಹೋಗ್ತಾಯಿದ್ದೀನಿ, ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ರಶ್ ಏನಿಲ್ಲ ಮೆಟ್ರೋ ಇವತ್ತು. ಹೋಗ್ತಾ ರಶ್ ಆಗಿಬಿಡುತ್ತೆ. ಇಂಟು ಕೆಂಗೇರಿಗೆ ಬಂದಿದ್ದೀನಿ, ಬಟ್ ಏನು ಸೀಟ್ಸು ಇಲ್ಲ, ಬಸ್ಸು ಇಲ್ಲ. ತುಂಬ ರಶ್ಶು, ಬರೋ ಬಸ್ಗಳೆಲ್ಲ. ನೋಡೋಣ ಇವಾಗ ಹೆಂಗೆ ಹೋಗ್ತೀನಿ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಅಯ್ಯೋ ದೇವ್ರ, ಯಾಕಾದ್ರೂ ಬಂದೆ ಅಂತ ಫೀಲ್ ಆಗ್ತಿದೆ ಯುಗಾದಿ ಹಬ್ಬದ ದಿನ. ನೋಡೋಣ ಬಸ್ ಯಾವ್ದಾದ್ರು ಸಿಗುತ್ತೆ ಅಂತ. ಫುಲ್ಲು ರಶ್ಶು, ಬಸ್ಸು ರಶ್ ಇದೆ. ನನಗೆ ಇಲ್ಲಿ ಸೌಮ್ಯ ಅಂತ ನಮ್ಮೂರವರು ಒಬ್ಬರು ಸಿಕ್ಕಿದ್ದಾರೆ. ಸೊ ಅವರು ನಾನಿಬ್ಬರು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಇವಾಗ ನಾನು ಒಂದೊಂದು ದಿನ ಒಂದೊಂದು ಸಲ ಟ್ರಾವೆಲ್ ಮಾಡಿದಾಗ ಒಬ್ಬರು ಸಿಗ್ತಾ ಇರ್ತಾರೆ ಗೈಸ್. ಅವ್ರ ಹೆಸರು ಸೌಮ್ಯ ಅಂತ. ಎಲ್ಲಿ ಇಳ್ಕೊಳ್ಳೋದು ಸೌಮ್ಯ ಅವರೇ? ಮಂಡ್ಯದಲ್ಲಿ ಇಳ್ಕೊಳ್ತಾರೆ. ಆಂಟಿ ಕೈ ಎತ್ತಿದ್ದೀರಾ? ಮಂಡ್ಯದಲ್ಲಿ ಇಟ್ಕೊಳ್ತಾರೆ. ಇವನ್ ಅವ್ರ ಮಗು ಕೂಡ ಇದ್ದಾರೆ. ಹಾಯ್ ಹೇಳಮ್ಮ. ಹಾಯ್. ಸೊ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮುಂದೆ. ಸೌಮ್ಯವ್ರ ಜೊತೆ ಮಾತಾಡ್ತಾ ಇದ್ದೀವಿ ಗೈಸ್. ಇವಾಗ ಅವರು, ನಿಮ್ದು ಯಾವ ಊರಕ್ಕ? ಮಂಡ್ಯದ ಹತ್ರ ಗೌಡಗೆರೆ ಅಂತ. ಬಟ್ ಚನ್ನಪಟ್ಟಣ ಹತ್ರ ಐತಲ್ಲ ಗೌಡಗೆರೆ, ಅದಲ್ಲ, ಇದು ಬೇರೆ ಗೌಡಗೆರೆ. ಪಕ್ಕ ನನಗೆ ಹೋಗ್ತಿಲ್ಲ ಮಂಡ್ಯದೊಳಗೆ. ಟಿಫನ್ ಮಾಡಿದ್ರಾ? ನಾವು ತಿಂದಿಲ್ಲ ನೋಡಿ. ಅವ್ರ ಮಗು. ಹಾಯ್ ಹೇಳಮ್ಮ. ನಿನ್ನ ಹೆಸರು? ಹಾಂ, ತನ್ಮಯ್. ಪಾಪು ಹೆಸರು ತನ್ಮಯಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾಡ್ತಿದ್ದಾಳೆ. ಫುಲ್ ರಶ್ ಇದೆ. ಎಷ್ಟು ರಶ್ ಇದೆ ಅಂದರೆ ದೇವಡ. ನಿಂತ್ಕೊಂಡು ಹೋಗ್ತಾಯಿದ್ದೀವಿ. ಟಿಕೆಟ್ ತೊಗೊಳ್ತಿದ್ದಾರೆ ಕಂಡಕ್ಟ್ರ್ ಇವಾಗ. ಸೊ ಟೈಮ್ ಬಂದು 10:55 ಆಯಿತು. ಮನೆಗೆ ಹೋಗೋಷ್ಟಲ್ಲಿ ಆಗುತ್ತೆ 2 ಗಂಟೆ ಮೇಲೆ. ಅಲ್ಲಕ್ಕ 2 ಗಂಟೆ ಮೇಲೆ ಆಗುತ್ತಲ್ಲ. ಇಲ್ದಾನೆ ಗೈಸ್ ನೋಡಿ, ಕೆಳಗಡೆನೆ ಕುತ್ಕೊಂಡ್ಬಿಟ್ಟಿದ್ದೀವಿ. ಕಾಲು ತುಂಬ ನೋವ್ತಾನೆ ಇತ್ತು. ಎಲ್ಲರೂ ನಿಂತ್ಕೊಂಡಿದ್ದಾರೆ. ಅಕ್ಕ ನಾನಿಬ್ಬರು ಕುತ್ಕೊಂಡ್ಬಿಟ್ಟಿದ್ದೀವಿ. ಮಂಡ್ಯ ಬಂತಾ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಗೈಸ್ ಮಂಡ್ಯ ಬಂತು. ಇಳ್ಕೊಳ್ತಾ ಇದ್ದೀವಿ ಇವಾಗ. ಸೌಮ್ಯ ಅಕ್ಕ ನಾನು ಇಲ್ಲಿಂದ ಡಿವೈಡ್ ಆಗ್ತೀವಿ. ಅವರು ಆ ಕಡೆ ಹೋಗ್ತಾರೆ, ನಾನು ಈ ಕಡೆ ಹೋಗ್ತೀನಿ. ಸರಿಯಾಗಿ ಕಾಣಿಸ್ತಿಲ್ಲ, ಆ ಕಡೆಯಿಂದ ಲೈಟ್ ಬಿಡ್ತೈತೆ ಅಲ್ವಾ? ತನ್ಮಯ್ ಅವಳ ಹೆಸರು. ತನ್ಮಯ್ ಚಾಕ್ಲೇಟ್ ಕೊಟ್ಟಿದ್ದಾಳೆ ಗೈಸ್ ನನಗೆ. ಫೈನಲಿ ಗೈಸ್ ಮಂಡ್ಯಕ್ಕೆ ಬಂದಿದ್ದೀವಿ. ತನ್ಮಯಿ ಮತ್ತು ಅವ್ರ ಅಮ್ಮ ಸೌಮ್ಯ ಅವರು, ನಾನು 3 ಜನ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಏನಾದರೂ ತಿನ್ಕೊಂಡು ಹೊರಡೋಣ ಅಂತ. ಅವರು ಕೂಡ ಏನೂ ತಿಂದಿಲ್ಲ, ನಾನು ಕೂಡ ಏನೂ ತಿಂದಿಲ್ಲ. ಒಂದೇ ಸಲ ತಿನ್ಕೊಂಡು ನಾನು ಹಿಂಗೆ ಬಸ್ ಹತ್ತೀನಿ. ನನ್ನ ತಮ್ಮ ಬರ್ತಾ ಇದ್ದಾನೆ. ಊಟಕ್ಕೆ ಬಂದಿದ್ದೀವಿ ಹೋಟೆಲಲ್ಲಿ. ನನ್ನ ತಮ್ಮ ಬಂದಿದ್ದಾನೆ, ಮುಖ ಮುಚ್ಕೊಂಡು ಆಲ್ರೆಡಿ. ಆರ್ಡ್ರ್ ಮಾಡಿದ್ದೀವಿ ಗೈಸ್. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಸುಮ್ಮನೆ ಕುತ್ಕೊಂಡು ಅಲ್ಲಿ ಹೋಗಿ ಮಾತಾಡೋಣ ಅಂತ. ಸೊ ಊಟ ಮಾಡಿಬಿಟ್ಟು ದೋಸೆ ಆರ್ಡ್ರ್ ಮಾಡಿದ್ದೆ. ದೋಸೆ ತಿಂತಾ ಇದ್ದೀನಿ. ಒಬ್ಬಟ್ಟು ತಂದಿದ್ದಾರೆ ಅಕ್ಕ, ನನ್ನ ಫೇವ್ರೇಟ್. ನಮ್ಮದು ಊಟ ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ನಮ್ಮದು 4 ಜನದು. ಇವಾಗ ಹೋಗ್ತಾ ಇದ್ದೀವಿ. ತನ್ಮಯ್ ಮತ್ತು ಸೌಮ್ಯಕ, ನನ್ನ ತಮ್ಮ. ನಾವಿಷ್ಟು ಜನ, ನಾವಿಬ್ರು, ನಾನು ನನ್ನ ತಮ್ಮ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಇವರಿಬ್ರು ಇವ್ರಿಗೆ ಹೋಗ್ತಾ ಇದ್ದಾರೆ. ಓಕೆನಾ? ಹಾಂ ಹೇಳು. ಸೌಮ್ಯಕ ನಿಮ್ಮ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಹಾಗೆ ತಂದಿದ್ದು ಕೂಡ ಬಾಯ್ ಕಾಲ್ ಮಾಡಿ ನನಗೆ. ಬಾಯ್. ನಾವಿವಾಗ ಗಾಡೀಲಿ ಹೋಗ್ತಾ ಇದ್ದೀವಿ. ತಿರುಗು ಒಂದ್ಸಲ ತಿರುಗ್ಲಾ. ನಾವಿವಾಗ ಗಾಡೀಲಿ ಹೋಗ್ತಾ ಇದ್ದೀವಿ. ಆ ಅಕ್ಕರ್ನ ಬಸ್ ಹೋಗ್ಬಿಟ್ಟು ಹೋಗ್ತಾ ಇದ್ದೀವಿ. ಮುಂದೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಾವು ಮಂಡ್ಯದ ಹತ್ರ ಮಾರ್ಕೆಟಿಗೆ ಬಂದಿದ್ದೀವಿ. ಫ್ಲವರ್ಸು ಏನೇನೋ ಹೇಳಿದ್ದಾರೆ ಮನೆಯಿಂದ, ಅದನ್ನು ತೊಗೊಂಡೋಗ್ಬೇಕು ನಾವು ಇವಾಗ. ಸೊ ಮಾರ್ಕೆಟ್ ನೋಡಿ, ಫುಲ್ಲು ಬಿಸಿಲು ಗೈಸ್. ಫುಲ್ ಮಾರ್ಕೆಟಲ್ಲಿ
ಶಾಪಿಂಗ್ ಆಯ್ತು ಗೈಸ್. ಸೊ ಹೋಗ್ತಾ ಇದ್ದೀವಿ. ಇವನು ಆಲ್ರೆಡಿ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ, ಬಿಸಿಲು ಬೇರೆ ಜಾಸ್ತಿ ಆಗಿಬಿಟ್ಟೈತೆ. ಬೇಗ ಬೇಗ ಮನೆಗೆ ಹೋಗಿ ಸೇರ್ಕೊಬಿಡೋಣ ಬನ್ನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಗಾಡಿಗೆ ಹೋಗ್ತಾ ಇದ್ದೀವಿ. ಆಹಾ, ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ಊರು ನೋಡೋಕ್ಕೆ ಚಂದ. ಇದು ಮನೆಗೆ ಬಂದ ಗೈಸ್. ಹೋಗು, ಡೋರ್ ಓಪನ್ ಮಾಡಿ. ಹಾಯ್ ಮಾ, ಹೆಂಗಿದೀಯಾ? ಖಾಲಿ ಲಗೇಜ್ ಎಲ್ಲ ತೊಗೊಂಡೋಗಿ ಇಟ್ಬಿಡೋಣ ಫಸ್ಟ್. ನಮ್ಮ ಮನೆಗೆ ತುಂಬ ಚಿಕ್ಕದಾಗಿಟ್ಟಿದ್ದಾರೆ ಅಷ್ಟೇ. ಇವತ್ತು ನಾವು ಎಡೆಯೋಕ್ಕೋದಿಲ್ಲ, ಅದು ಆಗೋದಿಲ್ಲ. ನೀಟಾಗಿ ಗುಡಿಸು. ನನ್ನ ತಬ್ಬ ಕಸ ಗುಡಿಸ್ತವ್ರೆ ನೋಡಿ. ನಾವು ಒಬ್ಬಟ್ಟು ಮಾಡ್ತಾ ಇದ್ದೀವಿ ಹಬ್ಬಕ್ಕೆ. ಕಾಫಿ ಕುಡಿತಾ ಇದ್ದಾರೆ ಎಲ್ಲರೂ. ಅಪ್ಪಯ್ಯ ಏನು ಮಾಡ್ತಾ ಇದ್ದಿಲ್ಲ? ಪೂಜೆ ಮಾಡ್ತಾ ಇದ್ದಾನೆ. ನಮ್ಮನೇಲಿ ಇದೇ ಥರ ಗೈಸ್ ಎಡೆ ಇರೋದು. ನೀವೆಲ್ಲ ಹೇಗೆ ಎಡೆ ಮಾಡ್ತೀರಾ? ಇಲ್ಲ ಯಾವ ಥರ ಹಬ್ಬ ಮಾಡ್ತೀರಾ? ಕಾಮೆಂಟ್ಸ್ ಮಾಡಿ. ಈಗ ತಾನೇ ಪೂಜೆ ಆಯಿತು ಗೈಸ್. ಇವಾಗ ಕುತ್ಕೊಂಡಿದ್ದೀವಿ. ಏನೋ ಮಾಡ್ತಾ ಇದ್ದೀವಿ? ಒಡೆಯೋದೆಲ್ಲ ಮಾಡಬೇಡ. ಎಲ್ಲರೂ ಯುಗಾದಿ ಹಬ್ಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಂದು ಕೂಡ ಇವಾಗ ಪೂಜೆ ಆಯಿತು. ಸೊ ನಮ್ಮ ಮನೇಲಿ ಎಲ್ಲರೂ ಹಳೆ ಮನೇಲಿದ್ದಾರೆ, ನಾನು ಹೊಸ ಮನೇಲಿ ಕುತ್ಕೊಂಡಿದ್ದೀನಿ. ಫುಲ್ಲು ಬಿಸಿಲು ಗೈಸ್. ನಮ್ಮೂರಲ್ಲಿ ತುಂಬ ಬಿಸಿಲಿದೆ, ತುಂಬ ಸೆಕೆ. ಯಪ್ಪ ದೇವಡ ಮಾಡ್ತಾಯಿದ್ದೀವಿ ಗೈಸ್ ಇವಾಗ. ಚೈಲ್ಡ್ಹುಡ್ ಮೆಮೊರೀಸು ವಾಪಸ್ ತಗೊಂಡು ಬರ್ತಾ ಇದ್ದೀವಿ ಗೈಸ್. ಚಿಕ್ಕವರಿರೋ ಟೈಮಲ್ಲಿ ಈ ಥರ ಆಟ ಆಡ್ತಾಯಿದ್ದು. ಸುಮ್ಮನೆ ಇರೀಕ ಮದುವೆ ಸರಿ ಹಾಕಿ ತಿಕ್ತೀರ. ನೆಕ್ಸ್ಟ್ ಎ ಬಿ ಆಡು. ಇದೆ ತಾನೆ? ಬಿತ್ತ ಆಡು. ಬಿತ್ತು ಅಂದ್ರೆ ನೆಕ್ಸ್ಟ್ ಬಿ. ಬಿ. ನೆಕ್ಸ್ಟ್ ಸಕ್ರೆ ಮನೆ. ಅಯ್ಯಯ್ಯೋ ಹೋಯ್ತಲ್ಲಪ್ಪ. ನಮ್ಮ ಜೊತೆಗೆ ಇನ್ನೊಂದು ಚೈಲ್ಡ್ ಸೇರ್ಕೊಬಿಟ್ಟದೆ, ಹುಷಾರು. ನೆಕ್ಸ್ಟ್ ಸಿ ಆಡು. ನಾಯಿ ಮರಿ ಬೈಲಿ ಬರ್ತಿದೆ. ಚೋ ಚೋ ಚು 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 ಚೋ, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಬಡ್ಡು ಚು ಚು ಚು. ಇವನು ನಮ್ಮ ಅತ್ತೆ ಮಗ. ಹಾಯ್ ಹೇಳಪ್ಪ. ಹಾಯ್. ಏನು ನಿನ್ನ ಹೆಸರು ಅಂತ ಹೇಳ್ಬಿಡು, ಹೆಸರೆಲ್ಲ ಹೇಳ್ಬಿಡು. ಶ್ರೀಕಾಂತ್. ಅವನ ಹೆಸರು ಶ್ರೀಕಾಂತ್ ಅಂತ. ಏನು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀಯ ಇವಾಗ? 7ರಿಂದ 8. 7ನೇ ಕ್ಲಾಸ್ ಓದ್ತಿದ್ದಾನೆ ಇವಾಗ. ಇದು ನಾಯಿ ಮರಿ. ಜೊತೆಗೆ ಇದೊಂದು ನಾಯಿ ಮರಿ. ಎರಡು ಒಂದೇ ನಾಯಿ ಮರಿ. ಎರಡು ನಾಯಿ ಮರಿ. ಒಬ್ರು ಮನಸ್ಸಿಲ್ಲ. ನನಗೂ ನಾಯಿ ಮರಿ ಅಂತ ಹೇಳ್ತೀವಿ. ಪಾಪ ತುಂಬ ದಿನ ಆಗಿತ್ತು ಗೈಸ್ ಗಾಡಿ ಓಡಿಸಿ. ಇವತ್ತು ಓಡಿಸ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಪ್ಪ. ಕಾಲುವೆ ಗೈಸ್ ಇದು. ಸೊ ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ನಮ್ಮ ಕಡೆ ಕಾಲುವೆ ಅಂತ ಹೇಳ್ತೀವಿ.
ಇಲ್ಲ ಅವ್ರ ಕಡೆಗೆ ಒಂದು ಬಾವಿ ಅಂತಾರೆ. ಹೊಡಿಬೇಡ್ವಾ. ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತ. ಇವಾಗ ಭತ್ತ ಹಾಕಿದ್ದಾರೆ. ಸೊ ವಾವ್ ಅಲ್ಟಿಮೇಟ್ ಇದೆ. ಕೂಲ್ ವೆದರ್. ಹಾಯ್ ಗೈಸ್, ಹಬ್ಬ ಎಲ್ಲ ಚೆನ್ನಾಗಾಯಿತು, ಚೆನ್ನಾಗಿ ಮಾಡ್ದು. ಸೊ ಎಲ್ಲರೂ ಬಂದಿದ್ದಾರೆ ಹಬ್ಬಕ್ಕೆ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಲಾಗ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಸೊ ಮತ್ತಷ್ಟು ಲಾಗ್ ಜೊತೆ ಬರ್ತೀನಿ. ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್.